ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಇವತ್ತೊಂದು ವಿಶೇಷ ಕಾರ್ಯಕ್ರಮ, ಅದರಲ್ಲೂ ವಿಶೇಷವಾಗಿ ನಮ್ಮ ಹುಕ್ಕೇರಿಯ ವಿದ್ಯುತ್ ಸಂಘವನ್ನು ತಮ್ಮ ಕೈವಶ ಮಾಡಿಕೊಳ್ಳೋದು ಅಷ್ಟೇ ಅಲ್ಲ, ಹುಕ್ಕೇರಿ ಜನರ ಪ್ರೀತಿಗೆ ಪಾತ್ರರಾದಂಥ, ಈಗ ಇಡೀ ರಾಜ್ಯ ತುಂಬ ಸದ್ದು ಮಾಡುತ್ತಿರುವಂಥ ನಮ್ಮ ಆತ್ಮೀಯರು, ಜೊತೆಗೆ ಈ ಭಾಗದ ಚಿರಪರಿಚಿತ ವ್ಯಕ್ತಿ, ನಮ್ಮ ಒಂದು ವಿಡಿಯೋಗಳಲ್ಲಿ ಅಥವಾ ನಮ್ಮ ಚಾನಲ್ಗಳಲ್ಲಿ ಸಾಕಷ್ಟು ಸಲ ಈ ಒಂದು ವಿಷಯ ಅಂದರೆ ನಮ್ಮ ಶುಗರ್ ಫ್ಯಾಕ್ಟ್ರಿ ಜೊತೆಗೆ ನಮ್ಮ ವಿದ್ಯುತ್ ಸಂಘದ ಸಲುವಾಗಿ ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿದ್ವಿ. ಆ ದಿಶೆಯಲ್ಲಿ ಇವತ್ತು ಒಂದಿಷ್ಟು ಮಾತಾಡಿಸ್ಬೇಕು ತಮ್ಮಲ್ಲಿ. ಒಂದು ಮೊದಲನೇದಾಗಿ ನಾವು ಪ್ರಶ್ನೆ ಮಾಡುವಂಥದ್ದು, ತಾವು ಇವತ್ತು ಗೆದ್ದಿದ್ದೀರಿ ಅಷ್ಟ ಸತ್ಯ, ಜೊತೆಗೆ ಅದನ್ನು ಒಪ್ಕೊಳ್ತಾ ಇದ್ದಾರೆ ನಿಮ್ಮ ಎದುರಾಳಿಗಳು. ಇನ್ನು ಮುಂದಿನ ಸ್ಟೆಪ್ ಅಂದರೆ ಇಟ್ ಮೀನ್ಸ್ ಮುಂಬರುವ DCC ಬ್ಯಾಂಕಿನ ಸಲುವಾಗಿ ತಾವು ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡಲಿಕ್ಕೆ ಸಾಧ್ಯದ, ಜೊತೆಗೆ ನಿಮ್ಮ ಎದುರಾಳಿಗಳು ನಿಮಗೆ ಸಣ್ಣದೊಂದು ಹುಕ್ಕೇರಿ ತಾಲೂಕು ಗೆದ್ದಿದ್ದಾರೆ ಅನ್ನೋದಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಬಟ್ ಸೋಲು ಅಥವಾ ಗೆಲುವು ಎರಡೂ ಸಮಾನ ತಿಳ್ಕೊಂಡಂಥ ನೀವು ಇವತ್ತು DCC ಬ್ಯಾಂಕಿನ ಸಲುವಾಗಿ ಮುಂದಿನ ಸ್ಟ್ರಾಟಜಿ ಅನ್ನೋಕ್ಕಿಂತಲೂ ಅದನ್ನು ಗೆಲ್ಲುವುದಕ್ಕಾಗಿ, ಜೊತೆಗೆ ನೀವು ಕಳೆದುಕೊಂಡಂಥ DCC ಬ್ಯಾಂಕಿನ ಒಂದು ಅಸ್ತಿತ್ವವನ್ನು ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯದ, ಅಥವಾ ಅದಕ್ಕೆ ಯಾವ ರೀತಿಯಾಗಿ ನೀವು ನಿಮ್ಮ ಎದುರಾಳಿಗಳಿಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀರಿ? ಸ್ಟ್ರಾಟರ್ಜಿ ಮಾಡುವಂಥ ಪ್ರಶ್ನೆನೇ ಇಲ್ಲ. ಈಗ DCC ಬ್ಯಾಂಕ್ ಉಳಿಬೇಕಂದ್ರೆ ಇವತ್ತು ಜಿಲ್ಲೆಯೆಲ್ಲ ಹಿರಿಯರು ಪಕ್ಷಾತೀತವಾಗಿ ಕೂಡ್ಕೊಂಡು ಇವತ್ತು DCC ಬ್ಯಾಂಕ್ ಶುಡ್ ಬಿ ಇನ್ ಎ ಸೇಫ್ ಹ್ಯಾಂಡ್ ಅನ್ನುವಂಥ ದೃಷ್ಟಿಯಲ್ಲಿ ಪಕ್ಷಾತೀತವಾಗಿ ಇವತ್ತು ದಿವಸ ಎಲ್ಲರೂ ಒಂದಾಗಿ ಇವತ್ತು ದಿವಸ ಸಂಸ್ಥೆಯನ್ನು ಉಳಿಸುವಂಥ ಪ್ರಯತ್ನ ಎಲ್ಲರೂ ಕೂಡಿ ಇವತ್ತು ದಿವಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡಿ ಅದನ್ನು ಪ್ರಯತ್ನವನ್ನು ಮಾಡಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಬರುವಂಥ ದಿನಮಾನಗಳಲ್ಲಿ ಅದನ್ನು ಮಾಡೋದ್ರ ಮುಖಾಂತರ ಯಶಸ್ವಿ ಆಗ್ತೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಅಂದ್ರೆ ಈಗಾಗಲೇ ನಿಮಗೂ ಗೊತ್ತದ ಸರ್, ಈ ಹಿಂದಿನ ಇಂಟರ್ವ್ಯೂದಲ್ಲಿ ನಿಮ್ಮ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಸತೀಶ್ ಅವರು ಇಲ್ಲ ಅವರೇನೋ ಮಾಡಿದ್ದಾರೆ, ಗೆದ್ದಿದ್ದಾರೆ, ಆದರೆ ಜಿಲ್ಲಾ ಮಟ್ಟದಲ್ಲಿ ಯಶಸ್ವಿ ಆಗೋದಷ್ಟು ಸುಲಭಿಲ್ಲ. ಜೊತೆಗೆ ರಮೇಶ್ ಕತ್ತಿಯವರು ಒಬ್ಬ ಡೆಡ್ ಹಾರ್ಸ್ ಅನ್ನುವಂಥ ಮಾತು ಮಾತಾಡಿದರು. ಅದು ಡೆಡ್ ಹಾರ್ಸಪ್ಪ ಅಂತಾರೆ, ಏನು ನಿಷ್ಕ್ರಿಯ ಅನ್ನುವಂಥ ರೀತಿಯಲ್ಲಿ ಮಾತಾಡಿದರು. ಇಲ್ಲೇ ನಿಮಗೊಂದು ಅನುಕೂಲ ಏನಿತ್ತಪ್ಪ ಅಂದ್ರೆ, ಈಗ ನಮಗೆ ತಿಳಿದಂಗೆ ನಮ್ಮ ಉಮೇಶ್ ಅವರ ಹಿಂದೆ 40 ವರ್ಷದಿಂದ ರಾಜಕೀಯ ಮಾಡೋಕ್ಕೆ ಬಂದಂಥವರು, ಜೊತೆಗೆ ಇಲ್ಲೇ ಪ್ರತಿ ಜನರಿಗೂ ಹುಕ್ಕೇರಿಯಲ್ಲಿ ಬೇಕಾದಂಥವ್ರು, ಜಿಲ್ಲೆಯಲ್ಲಿ ಬೇಕಾದಂಥವ್ರು. ಆ ನೆಲೆಯಲ್ಲಿ ಇವತ್ತು ಅವ್ರು ಗೆದ್ದಿದ್ದಾರೆ, ಅದು ಜಿಲ್ಲಾ ಮಟ್ಟದಲ್ಲಿ ಸಾಧ್ಯ ಆಗಲಿಕ್ಕಿಲ್ಲ ಅನ್ನುವಂಥದ್ದು ಅವ್ರ ಅಭಿಪ್ರಾಯ ಸರ್. ಮೊದಲೇದು ಡೆಡ್ ಹಾರ್ಸ್ ಅವರು ನಾನು ಅನ್ನೋದನ್ನು ಈಗ ಆಲ್ರೆಡಿ ಜನ ಹೇಳಿದ. ಅದಕ್ಕೆ ನನ್ನ ಇದರಲ್ಲಿ ಒಬ್ಬ ಕರ್ನಾಟಕದ ಘನ ಸರ್ಕಾರದ ಮಂತ್ರಿಯಾಗಿದ್ದುಕೊಂಡು ಒಂದು ಸಂಸ್ಥೆಯನ್ನು ಜಯಗಳಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಅವ್ರಿಗೆ ಸ್ವಾಭಿಮಾನ ಇದ್ದರೆ, ಅವ್ರಿಗೆ ಇವತ್ತು ಹೌದಪ್ಪ ನಾ ಸೋತೀನಿ ಅನ್ನೋದು ಮನಸ್ಸಿದ್ರೆ ಇವತ್ತು ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟು ಅವರು ಹೊರಗೆ ಬರಬೇಕು ಅನ್ನೋಂಥ ಮೊದಲನೇದು ನನ್ನ ಪ್ರಸ್ತಾವನೆ. ಎರಡನೇದ್ದು ಈಗ ಅವರ ಹೇಳಿದ್ರು, ಅವರು ರಮೇಶ್ ಕತ್ತಿಯವರು ಡೆಡ್ ಹಾರ್ಸ್ ಅಂದರೆ ಒಂದು ಸಂಘಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಚುನಾವಣೆಯಲ್ಲಿ 2 ತಿಂಗಳ ಕಾಲ ನಮ್ಮ ಕ್ಷೇತ್ರದಲ್ಲಿ ಇದ್ಕೊಂಡು ಏನೇನು ಮಾಡಬೇಕು ಎಲ್ಲ ದಬ್ಬಾಳಿಕೆ, ಹಣದ ಹೊಳೆ, ಏನೇನು ಬೇಕು ಎಲ್ಲ ಮಾಡಿದ್ರು ಸಹಿತ ಇಷ್ಟೊಂದು ಹೀನಾಯವಾಗಿ ಸೋತರು. ಅದನ್ನು ಜನ ಸೋಲಿಸಿದ್ದಾರೆ. ಅವರು ಹೌದು, ಮಂತ್ರಿಗಳನ್ನ ಜನ ಸೋಲಿಸಿದ್ದಾರೆ, ಜನ ತಕ್ಕ ಮಟ್ಟಿಗೆ ಉತ್ತರ ಕೊಟ್ಟಿದ್ದಾರೆ. ಆ ಒಂದು ಮಿಟ್ನಲ್ಲಿ ಡೆಡ್ ಹಾರ್ಸ್ ಯಾರು? ಸೋತವ್ರು ಡೆಡ್ ಹಾರ್ಸು, ಗೆದ್ದವ್ರು ಡೆಡ್ ಹಾರ್ಸು ಅಂದರೆ ಅವರು ವಿಚಾರದಲ್ಲೇ ಜಿಲ್ಲಾ ಮಟ್ಟದಲ್ಲಿ ನೀವು ಯಶಸ್ವಿ ಆಗಲಿಕ್ಕಿಲ್ಲ ಅನ್ನೋಂಥ ಮಾತಿನಲ್ಲಿ ಮಾತಾಡ. ನಾವ್ ಯಾರು ಹೇಳವ್ರಿ? ಜಿಲ್ಲಾ ಮಟ್ಟದಲ್ಲಿ ನಾ ಯಶಸ್ವಿ ಆಗ್ತಾನೋ ಬಿಡ್ತಾನೋ ನಾವ್ ಯಾರು ಹೇಳವ? ಜಿಲ್ಲಾ ಮಟ್ಟದಲ್ಲಿ ಯಾರು ಯಶಸ್ವಿ ಆಗ್ತಾರೋ ಅನ್ನೋದು ಜನ ಹೇಳ್ತದೆ. ಈಗ ತಾಲೂಕಾ ಮಟ್ಟದಲ್ಲಿ ನಾವು ಯಶಸ್ವಿ ಆಗ್ತೀವಿ ಬಿಡ್ತೀವಿ ಅನ್ನೋದು ಅವ್ಯಾರು ಹೇಳವ? ಜನ ನಾ ಹೇಳವ ಯಾರ? ಹೌದು, ನನಗೂ ಹೇಳಕ್ಕಾಗಿಲ್ಲ, ಅವಂಗೂ ಹೇಳಕ್ಕಾಗಿಲ್ಲ. ಅವ ಮಂತ್ರಿ ಅಂದ್ರೆ ಏನು ಕಿರೀಟ ಹಾಕ್ಯಾನ? ಮಂತ್ರಿ ಅಂದ್ರೆ ಕಿರೀಟ ಹಾಕಿಲ್ಲವ. ಇವತ್ತು ನಾನು ಸಹಿತ ಇವತ್ತು ತಾಲೂಕಿನಲ್ಲಿ ಯಶಸ್ವಿ ಆಗಿದ್ರೆ ಜನರ ಆಶೀರ್ವಾದದಿಂದ ಆಗಿದ್ದೀನಿ, ನಾನು ದೇವರುಗಳಿಂದ ಆಗಿದ್ದೀನಿ. ಅದನ್ನು ಇವತ್ತು ದಿವಸ
ಸನ್ಮಾನ ಮಾಡಬೇಕು. ಆ ದೇವರುಗಳು ಕೊಟ್ಟಂಥ ನಿರ್ಣಯವನ್ನು ಸ್ವಾಗತ ಮಾಡಬೇಕು. ಅಲ್ಲೇ ಹುಕ್ಕೇರಿಗೆ ಎಷ್ಟೇ ಮುಗೀತು ಅಂದ್ರೆ ಮುಂದೆ ಜಿಲ್ಲಾದಾಗೂ ಏನಾಗ್ತೈತೆ ಅನ್ನೋದ್ರ ಬಗ್ಗೆ ಮುಂದೆ ಬರುವಂಥ ದಿನಮಾನಗಳಲ್ಲಿ ಅಲ್ಲಿಯೂ ಇವತ್ತು ದಿವಸ ಜನ ನಿರ್ಣಯ ತಗೊಳ್ತಾರೆ. ಜನ ನಿರ್ಣಯ ತಗೊಂಡು ಆ ಸಂಸ್ಥೆಗೆ ಯಾರು ಒಳ್ಳೆಯವರು, ಯಾರು ತಂದರೆ ಸರಿ ಅನ್ನೋದನ್ನು ಅವ್ರು ನಿರ್ಣಯ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ದಿವಸ ಅವ್ರಿಗೆ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಜನ ಅವರನ್ನು ದೂರಿಟ್ಟಿದ್ದಾರೆ. ಒಂದು ಕೇವಲ ಒಂದು ಸಂಸ್ಥೆಯನ್ನು ಗೆಲ್ಲಕ್ಕೆ, ಒಂದು ತಾಲೂಕಾ ಮಟ್ಟದ ಸಂಘವನ್ನು ಗೆಲ್ಲಕ್ಕಾಗಲಿಲ್ಲ. ಈ ಜಿಲ್ಲಾ ಮಟ್ಟದ ಏನು ಮಾತಾಡ್ತಾರೆ ಅವರೇ? ಜಿಲ್ಲಾ ಮಟ್ಟದ 15 ತಾಲೂಕು ಅದಾವ. ಹೌದು, 15 ತಾಲೂಕದಲ್ಲಿ ಜನ ನಿರ್ಣಯ ಮಾಡ್ತಾರೆ. ಬ್ಯಾಂಕ್ ಯಾರ ಕಡೆ ಇರಬೇಕು, ಏನಿರಬೇಕು ಅನ್ನೋದ್ರ ಬಗ್ಗೆ ಜನ ನಿರ್ಣಯ ಮಾಡುವಂಥ ಸಂದರ್ಭದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಪ್ರಯತ್ನಗಳು ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿರ್ತೀವಿ. ಅವರು ಮಾಡ್ಬೋದು, ಅದ್ರಾಗೇನು ತೊಂದರೆ ಇಲ್ಲ. ಬಟ್ ಡೆಡ್ ಹಾರ್ಸಿಗೆ ಆಲ್ರೆಡಿ ಅವ್ರು ಅದಾರನ್ನು ಮಾತನ್ನು ತಮ್ಮ ಗಮನಕ್ಕೆ ತರ್ತೀನಿ. ಡೆಡ್ ಹಾರ್ಸು ಕುದುರೆ ಕಾಲು ಮುರ್ಕೊಂಡು ಬಿದ್ದೈತಿ. ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅಂತ ಕುದುರೆ ಕಾಲು ಮುರ್ಕೊಂಡು ಬಿದ್ದೈತಿ, ಮುಗಿಸಿ ಬಿದ್ದೈತಿ. ಅದ್ರ ಕತಿ ಮುಗೀತು. ಇದು ಪ್ರಾರಂಭ. ಇನ್ನು ಅಂತ್ಯ ಅನ್ನೋದು ನಾ ಹೇಳ್ತೀನಿ ನಿಮ್ಗೆ ಏನು ಅಂತ್ಯ ಆಗ್ತೈತೆ ಅನ್ನೋದು. ಇದು ಇನ್ನಷ್ಟು ಒಂದು ಮಾತು ಸಣ್ಣದು ನನಗೆ ಒಂದಿಷ್ಟು ಜನ ಮಾತಾಡುವಂಥ ಮಾತಿನ ತಮ್ಮಂದಿಗೆ ಇಲ್ಲಿವರೆಗೆ ನೀವು ಭಾಳಷ್ಟು ಜನ ಮಾತಾಡ್ತಾ ಇದ್ದಿಲ್ಲ, ಕಾಂಪ್ರಮೈಸ್ ಆಗ್ಬೋದು ಲಾಸ್ಟಿಗೆ ಹಂಗೆ ಹೀಗೆ ಮಾತಾಡ್ತಾ ಇದ್ರಿ. ಇವತ್ತು ನೀವು ಉತ್ತರ ಕೊಟ್ಟಿದ್ದೀರಲ್ಲ, ಕಾಂಪ್ರಮೈಸ್ ಇಲ್ಲಪ್ಪ, ನಾವು ಜನರ ಸಲುವಾಗಿ ಈ ಹೋರಾಟ ಮಾಡ್ತಾ ಇದ್ವಿ ಅನ್ನೋಂಥ ಉತ್ತರ ಕೊಟ್ಟಿದ್ದೀರಿ ಈಗಾಗಲೇ. ಈಗ ಇದು DCC ಬ್ಯಾಂಕಿಂದನೂ 19ಕ್ಕೆ ನಿರ್ಣಯ ಆಗಿ ಹೋಗಿಬಿಡ್ತದೆ. ಅಂದ್ರೆ ನಾನು ಅನ್ನೋದೇನಿಲ್ಲ ಸರ, ಈ DCC ಬ್ಯಾಂಕಿಂದ ಮುಗಿದ ನಂತರದಲ್ಲೇ ಒಂದಿಷ್ಟು ಜನರ ಅಲ್ಲೇ ಸಂಶಯ ಇದ್ದದ್ದು ಜನರ ಮಾತನ್ನು ತಮ್ಮ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತಾ ಇದ್ರಿ. ಅದ್ರ ನಂತರ ಆದರೂ ಅವರು ನಿಮಗೆ ಕಾಂಪ್ರಮೈಸ್ಗೆ ಏನೋ ಬಂದರೆ ಅವ್ರ ಜೊತೆ ಕಾಂಪ್ರಮೈಸ್ ಆಗುವಂಥ ಸಾಧ್ಯತೆಗಳಿದ್ದಾವೆ ಸರ್. ಇವತ್ತು ಬಹುಶಃ ಕಾಂಪ್ರಮೈಸ್ ಆಗೋದಿದ್ರೆ ಇಲ್ಲೇ ಆಗ್ತಿದ್ರು, ಇಲ್ಲಿ ಅಥವಾ ಆಗ್ತಿದ್ವಿ. ಅದು ಕಾಂಪ್ರಮೈಸ್ ಆಗುವಂಥ ಪ್ರಶ್ನೆನೇ ಇಲ್ಲ. ಚುನಾವಣೆ ಹೊಂದಾಣಿಕೆನೂ ಮಾತಿಲ್ಲ. ಚುನಾವಣೆ ಒಂದೇ ಮಾರ್ಗ. DCC ಬ್ಯಾಂಕ್ ಇರ್ಬೋದು, ಮುಂದಿನ ದಿನಮಾನಗಳ ಚುನಾವಣೆ ಇರಬಹುದು. ಚುನಾವಣೆ ಒಂದೇ ಮಾರ್ಗ. ಅದನ್ನು ಹೊರತುಪಡಿಸಿದರೆ ಕಾಂಪ್ರಮೈಸ್ ಅನ್ನೋಂಥ ಶಬ್ದನೇ ಇಲ್ಲ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬಾರ್ದು. ಸಾರ್ವಜನಿಕರನ್ನ ದಿಶಾಭರ ಮಾಡುವಂಥ ಸಂದರ್ಭದಲ್ಲಿ ಇವರೆಲ್ಲ ಹೇಳ್ತಿರ್ತಾರೆ. ಅವೇನು ಜಾರಕಿಹೊಳಿ ಸತೀಶ್ ಅವ್ನು ಖಾಲಿನದಾನ, ಈಗ ಪಾಪ ಅವ್ಗೇನು ಕೆಲಸ ಇಲ್ಲ, ಖಾಲಿನದಾನ, ಬೆಂಗಳೂರಿಗೆ ಹೋಗಿಲ್ಲ, ಕ್ಯಾಬಿನೆಟ್ಗೂ ಹೋಗಂಗಿಲ್ಲ. ಇಲ್ಲೇ 2 ತಿಂಗಳ ಗಂಟಲೆ ಕ್ಯಾಬಿನೆಟ್ಟು ಎಲ್ಲ ಬಿಟ್ಕೊಟ್ಟು ಇಲ್ಲೇ ನಮ್ಮ ಕ್ಷೇತ್ರದಾಗ ಬಿದ್ದಿದ್ದ. ಅವ್ನಿಗೆ ಏನು ಜಾಬ್ ಇರಬೇಕಲ್ಲ ಅವನಿಗೆ. ಈಗ ರೈತರು ಸಿಕ್ಕಾಪಟ್ಟಿ ಮಳೆಯಾಗಿ ಬೆಳೆ ಹಾನಿಯಾಗಿದೆ, ಸಮೀಕ್ಷೆ ಮಾಡಬೇಕು, ಜಿಲ್ಲಾ ಮಂತ್ರಿಯಲ್ಲಿ ಹೋಗ್ಬೇಕು, ಅದನ್ನು ನೋಡಬೇಕು, ರೈತರ ಸುಖ ಕಷ್ಟಗಳಿಗೆ ಸ್ಪಂದನೆ ಮಾಡಬೇಕು, ಸರ್ಕಾರದ ಅನುದಾನ ಕೊಡಬೇಕು. ಅದನ್ನೆಲ್ಲ ಬಿಟ್ಕೊಟ್ಟು ಇಲ್ಲಿ ಇಲೆಕ್ಷನ್ ಸಲುವಾಗಿ ಮುಸಲ್ಮಾನ್ ಸಮಾಜಕ್ಕೆ ಎಷ್ಟು ಕೊಡ್ತಾನೋ, ಜೈನ್ ಸಮಾಜಕ್ಕೆ ಎಷ್ಟು ಕೊಡ್ತಾನೋ, ಮರಾಠ ಸಮಾಜಕ್ಕೆ ಎಷ್ಟು ಕೊಡ್ತಾನೋ, ಲಿಂಗಾಯತ ಸಮಾಜಕ್ಕೆ ಎಷ್ಟು ಕೊಡ್ತಾನೋ, ಮತ್ತು ಸಮಾಜವಾಯ್ಸ್ ಚುನಾವಣೆ ಮಾಡುವಂಥ ಸಂದರ್ಭದಲ್ಲಿ ಕೊಡಲಿಕ್ಕೆ ದುಡ್ಡದ. ಆದರೆ ರೈತರು ಸಿಕ್ಕಾಪಟ್ಟೆ ಮಳೆಯಾಗಿ ಬೆಳೆ ಹಾನಿಯಾಗಿದಾವ, ಮಣ್ಣು ಹರಿದೋಗೈತಿ, ಹೊಲ ಮುಚ್ಚೋಗಿದಾವ, ನೀರಿನಾಗ ನಿಂತಾವ, ತೊಂದರೆ ಆಗದಾರ, ಮಣಿ ಹೋಗಿದಾವ, ಎಲ್ಲ ಅಡಿ ರಾಜ್ಯದಲ್ಲಿ ಆಗ್ಯದ. ಅದ್ರ ಬಗ್ಗೆ ಅಟ್ಲೀಸ್ಟ್ ನಮ್ಮ ಜಿಲ್ಲಾ ಉಸ್ತುವಾರಿ ಅಂದರೆ ಎಲ್ಲರೂ ಹೋಗಿ ಒಂದು ಕಡೆ ಮೀಟ್ ಮಾಡಿ ಭೇಟಿ ಕೊಟ್ಟು ಏನಾಗಿತ್ತು ಏನಿಲ್ಲ ರೈತರು ಅದನ್ನ ಕೇಳಬೇಕು. ಯಾಕಂದ್ರೆ ರೈತರಾಗೇ ಇಲ್ಲಲ್ಲ ಅವ್ರ ರೈತರಿಗೆ ಅನುಭವ ಇಲ್ಲ. ರೈತರಿಗೆ ಏನು ತೊಂದರೆ ಆಗೈತೆ ಅನ್ನೋದು ಅದು ಅನುಭವ ಇಲ್ಲ. ಅವರು ಇವತ್ತು ದಿವಸ ಆ ರೈತಕ್ಕೆ ಅನುಭವ ಇಲ್ಲದಂಥವ್ರು ರೈತರ ಸೇವೆ ಹೆಂಗೆ ಮಾಡ್ತಾರೆ? ಇವತ್ತು ಈ ದಬ್ಬಾಳಿಕೆ ಮುಖಾಂತರ ರಾಜಕಾರಣಕ್ಕೆ ಬಂದವರು ರೈತರ ಸೇವೆ ಅಥವಾ ಸಮಾಜ ಸೇವೆ ಅಥವಾ ಸಾಮಾನ್ಯ ಜನರ ಸೇವೆ ಮಾಡೋಕ್ಕೆ ಶಕ್ಕಿಲ್ಲ. ಅವ್ರ ಕಡೆ ಶಕ್ಯನೇ ಇಲ್ಲ. ದುಡ್ಡಿನ ದರ್ಪ ಐತಿ. ದುಡ್ಡಿನ ದರ್ಪಕ್ಕೆ ಜನ ಉತ್ತರ ಕೊಡ್ತಾರೆ, ಬರುವಂಥ ದಿನಮಾನದಲ್ಲಿ ಕೊಡ್ತಾರೆ. ಈಗ ನೀವೇ DCC ಬ್ಯಾಂಕಿಂದ ಹೇಳಕತ್ತೀರಿ, ಅಪ್ಪಿತಪ್ಪಿ DCC ಬ್ಯಾಂಕ್ ಒಂದೊಳಗೆ ಏನಾದರೂ ಅವ್ರ ಹಂತದಾಗ ಹೋದ್ರೆ ಅಥವಾ ಅವ್ರ ಕಂಟ್ರೋಲಿಗೆ ಹೋದ್ರೆ ಮುಂದಿನ DCC ಬ್ಯಾಂಕಿನ ಎಲೆಕ್ಷನ್ ಇರೋದಿಲ್ಲ. ಅಷ್ಟೊಳಗೆ ಮುಗಿಸ್ತಾರೆ, ಖುಲ್ಲಾ ಮಾಡ್ತಾರೆ, ಮುಗಿಸಿ ಖುಲ್ಲಾ ಮಾಡಿ ಮುಂದೆ ಇನ್ನು 5 ವರ್ಷದ ನಂತರ DCC ಬ್ಯಾಂಕ್ ಎಲೆಕ್ಷನ್ ಬರ್ತೈತೆ ಯಾರು ತಿಳ್ಕೊಂಡು ದೊಡ್ಡ ತಪ್ಪ. ಅದಕ್ಕೆ ತಮ್ಮ ಜವಾಬ್ದಾರಿಯುತವಾಗಿ ಅವತ್ತು ಈಗ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳದಾರ, ಮತ್ತು ಇವತ್ತು ಅವರು ರೈತರ ಬಗ್ಗೆ ಕಾಳಜಿ ಮಾಡಬೇಕು, ಹೋಗ್ಬೇಕು, ಹಳ್ಳಿಗಳಿಗೆ ಹೋಗ್ಬೇಕು, ರೈತರಿಗೆ ಆಗಿರ್ತಕ್ಕಂಥ ಸಮಸ್ಯೆ ಇರಬೇಕು. ಸೋಯಾಬೀನ್ ಪರಿಸ್ಥಿತಿ ಏನೈತಿ, ಬೆಳೆಗಳ ಪರಿಸ್ಥಿತಿ ಏನೈತಿ, ಹೊಲ್ದಾಗ ನೀರು ಎಷ್ಟು ಬಂದೈತಿ, ಏನಾಗೈತಿ, ಏನಾಗಿಲ್ಲ, ನುಕ್ಸಾನ ಎಷ್ಟಾಗೈತಿ, ಏನಾಗೈತಿ, ಅದನ್ನ ಮಾಹಿತಿಯನ್ನು ಕೊಡಬೇಕು. ಈ ನೀರಾವರಿ ಜಮೀನಿಗೆ ನಾವು 22,000 ರೂಪಾಯಿ ಕೊಡ್ತೀವತ್ತಂದ್ರೆ, ಖುಷ್ಕಿ ಜಮೀನಿಗೆ 17,000 ರೂಪಾಯಿ ಕೊಡ್ತೀವತ್ತಂದ್ರೆ ಏನೋ ಹೇಳಿದಾರೆ. ಬಟ್ ಅಧಿಕೃತವಾಗಿ ನನಗೇನು ಗೊತ್ತಿಲ್ಲ. ಅದನ್ನು ಸಹಿತ ಸ್ಥಾನಿಕ ಇವತ್ತು ಉಸ್ತುವಾರಿ ಸಚಿವರು ಮಾಡಿದ್ದು ಯಾಕೆ? ಉಸ್ತುವಾರಿ ಸಚಿವರನ್ನ ಯಾಕೆ ಮಾಡಿರ್ತಾರೆ? ಇಂಥ ಆಪತ್ ಬಾಂಧವ ಸಂದರ್ಭದಲ್ಲಿ ಅವರು ಸರ್ಕಾರ ಬರೋಕ್ಕಿಂತ ಮುಂಚೆ ಇವರು ಆಪತ್ ಬಾಂಧವರಾಗಿ ಹೋಗಿ ಅಲ್ಲಿ ನಿಲ್ಬೇಕಾಗ್ತದೆ. ನಾನು ಇದೀನಪ್ಪ, ಏನಾಗೈತೆ ಅದು ನೋಡ್ತೀನಿ, ನೋಡಿ ಸರಿ ಮಾಡ್ತೀನಿ ಅನ್ನೋದು ಮಾತನ್ನ ಧೈರ್ಯವನ್ನು ತುಂಬಬೇಕಾಗದ.
ಅದೇ ದೇಶಕ್ಕೆ ಅನ್ನ ಹಾಕುವಂಥ ರೈತ ಅವರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸ ಈ ಉಸ್ತುವಾರಿ ಸಚಿವರಾಗಿ ಮಾಡಬೇಕು. ಅದೆಲ್ಲ ಬಿಟ್ಕೊಂಡು ಬರೀ ಇಲೆಕ್ಷನ್ ಅಂತಂದರೆ ಮಾಡಲ ಎಲೆಕ್ಷನ್ ಮಾಡೋದಾಗಿಲ್ಲ. ಎಲೆಕ್ಷನ್ ಆಗಿದೆ, ರಿಸಲ್ಟ್ ಕೊಟ್ಟಾರ, ಈಗಾರು ಹೋಗಿ ಅದ್ರ ಬಗ್ಗೆ ಕೆಲಸ ಮಾಡಬೇಕು. ಈಗ ಸರ ಇನ್ನೊಂದು ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ ಸರ್ ತಮ್ಮದಿಗೆ. ಈಗ ನೀವು ವಿಶೇಷವಾಗಿ ನಿಮ್ಮ ಆಡಳಿತ ಸಮಯದಲ್ಲಿ 40 ವರ್ಷಗಳಿಂದ ಆಡಳಿತ ಮಾಡಿದ್ರೆ ನೀವು ಅಧ್ಯಕ್ಷರಿದ್ದಾಗ ಸಾಕಷ್ಟು ಲೋನ್ ಉಪಯೋಗ ಮಾಡಿಸಿ ಅನುಕೂಲ ಮಾಡಿದಿರಿ, 0 ಬಡ್ಡಿ ದರದ ಮೇಲೆ. ಅದು ಈಗ ರೈತರ ಬರೋವಾಗ ಒಂದು ಸಣ್ಣ ಪ್ರಶ್ನೆ ಸರ. ನಾನು ಮೇಲೆ ನನ್ನ ಚಾನಲ್ದಲ್ಲಿ ಅದನ್ನು ಪ್ರಸಾರ ಮಾಡ್ತಾ ಇರ್ತೀನಿ. ರೈತ ಇವತ್ತು ಸಾಲದಲ್ಲಿ ಯಾಕಿದ್ದಾನಪ್ಪ ಅಂದ್ರೆ ಅವ್ರಿಗೆ ಮಾರ್ಕೆಟ್ ಇಲ್ಲ ಅನ್ನೋದು ನಿಮಗೂ ಗೊತ್ತದ. ಕೈಪಿಗೇನೋ ನೀವು ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ರಿ, ಲಾಭ ಹಾನಿ ಒಂದಿಷ್ಟು ಮುಟ್ತದೆ. ಬಟ್ ಉಳಿದ ಬೆಳೆಗಳಿಗೆ ಬೆಂಬಲ ಬೆಲೆನೂ ಸಹಿತ ಕಾನೂನು ಇಲ್ಲ ಈ ದೇಶದಲ್ಲೇ. ಮತ್ತು ನಮ್ಮ ಮೋದಿಯವರು ಚೀಫ್ ಮಿನಿಸ್ಟರ್ ಇದ್ದಾಗ MS ಸ್ವಾಮಿನಾಥನ್ ಆಯೋಗದ ಪ್ರಕಾರ ಕೊಡ್ತೀನಿ ಅಂತ ಹೇಳಿದರು. ಅವರೊಂದು ಆಗಲಿಲ್ಲ. ಅದು ನಾವು ಅನ್ನೋದೇನು ರೀ, ನಿಮ್ಮ ಸಹಕಾರ ತತ್ವದ ಮೇಲೆ ಬೆಳೆದು ಬಂದಂಥವರು, ಸಹಕಾರ ಕ್ಷೇತ್ರದಲ್ಲಿ ನಿಮ್ಗೆ ಸಾಕಷ್ಟು ಅನುಭವ ಅದ. ನನ್ನ ಬಯಕೆ ಏನಪ್ಪ ಅಂದ್ರೆ, ಈಗ ನೀವು ಲೋನ್ ಕೊಡ್ತಾಯಿದ್ದೀರಿ, ಗೊಬ್ಬರನೂ ಒದಗಿಸ್ತಾ ಇದ್ದೀರಿ PKPS ವತಿಯಿಂದ. ಇನ್ನೂ ಸ್ವಲ್ಪ ಗೋಡೌನ್ಗಳನ್ನ ಟಚ್ ಮಾಡಿಸಿ ಪ್ರೆಸೆಂಟ್ PKPS ಅದು ಅಂದರೆ ಅಲ್ಲಿ ಗ್ರಾಮದಲ್ಲಿ ಬೆಳೆದಂಥ ಬೆಳೆ ಇಡೋದಕ್ಕೆ ಇವತ್ತು ನಮ್ಮ ರೈತಗೆ ಜಾಗ ಇಲ್ಲ. ಅಲ್ಲೇ ಜಾಗ ಮಾಡಿಕೊಟ್ಟು ಅಲ್ಲಿ ಅದರಿಂದ 1-2 ಉದ್ಯೋಗ ಸೃಷ್ಟಿ ಆಗ್ತಾವೆ ಸರ್. ಅಲ್ಲಿ ಖಾಲಿದಂಥ ವಿದ್ಯಾರ್ಥಿ ಕಲಿತಂಥ ಮಕ್ಕಳಿಗೆ ಜಾಬ್ಸ್ ಆಗ್ತಾವೆ. ಜೊತೆಗೆ ರೈತಗೆ ರೇಟ್ ಬಂದಾಗ ಮಾರ್ಕೊಳ್ಳೋಕ್ಕೂ ಫಾಯ್ದೆ ಆಗ್ತವೆ. ಇವತ್ತು ರೋಡ್ಗಳು ಎಲ್ಲ ಹಳ್ಳಿಗಳಿಗೆ ಹೋಗಿ ಮುಟ್ಟಿದ್ದಾವೆ. ಆ ದಿಶೆಯಲ್ಲಿ PKPS ಒಂದು ಗೋಡೌನ್ ಮಾಡಿದರೆ ರೈತಗೊಂದು ಮಾರ್ಕೆಟ್ ಸಿಗುವಂಥದ್ದಕ್ಕೆ ಏನಾದರೂ ನಿಮ್ಮ ಸಹಕಾರ ಕ್ಷೇತ್ರ ಮಾಡಲಿಕ್ಕೆ ಸಾಧ್ಯದನ? ಈಗಾಗಲೇ ಅದನ್ನು ನಾನು ನನ್ನ ಜಿಲ್ಲೆಯಲ್ಲಿ ಬಹುಶಃ 164ಗಿಂತ ಹೆಚ್ಚು ಗೋಡೌನ್, ಯಾರ್ಯಾರು 1100 PKPS ನಮ್ಮಲ್ಲಿ ಇದ್ದಾರೆ. ಎಲ್ಲ 15 ತಾಲೂಕಿನಲ್ಲಿರ್ತಕ್ಕಂಥ ಒಟ್ಟು 1100 PKPS ನಮ್ಮಲ್ಲಿ ನೋಂದಾಯಿತಿದ್ದು. ಅದರಲ್ಲಿ ಅಮೃತ ಯೋಜನೆ 1, ಅಮೃತ ಯೋಜನೆ 2 ಯಾರ್ಯಾರು ಬಂದು ಕೇಳ್ಯಾರ ಅವ್ರಿಗೆಲ್ಲ ನಾವು ದುಡ್ಡು ಒದಗಿಸ್ಕೊಟ್ಟಿದ್ದೀವಿ. ಆ ಪ್ರಕಾರ ನನ್ನದ್ರಲ್ಲಿ 184 ಆಫೀಸು ಅಥವಾ ಗೋಡೌನ್ಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಅದರ ಸದುಪಯೋಗ ಇವತ್ತು ದಿವಸ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅದರ ಅಮೃತ ಯೋಜನೆ 1, ಅಮೃತ ಯೋಜನೆ 2 ಬಗ್ಗೆ ಅತಿ ಹೆಚ್ಚು ಲಾಭ ತಗೊಂಡು ನಮ್ಮ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನು ಮಾತ್ರ ಈ ಸಂದರ್ಭ ಹೇಳ್ತಿದ್ದೀನಿ. ವಿಶೇಷವಾಗಿ ಅದರಲ್ಲಿ ಇವತ್ತು ನಿಮಗೆ ಹೇಳ್ಬೇಕಂದ್ರೆ, ಇವತ್ತು ಹುಕ್ಕೇರಿ ತಾಲೂಕಿನ ಉದಾಹರಣೆಗೆ ತೊಗೊಂಡ್ರೆ ನಾವು 32 ಗೋಡೌನ್ಗಳನ್ನು ನಿರ್ಮಾಣ ಮಾಡಿದ್ದೀವಿ. ಅಲ್ಲಿ ಹೀಗಾಗೋದ್ರಿಂದ ರೈತರು ಸದೃಢವಾಗಿದ್ದಾರೆ, ವ್ಯವಸ್ಥಿತವಾಗಿದ್ದಾರೆ. ಇನ್ನು ಬಾಕಿ ತಾಲೂಕುಗಳು ಆಯಾ ಭಾಗದ ನಿರ್ದೇಶಕರು ಅದ್ರ ಬಗ್ಗೆ ನಿರ್ಣಯ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಅಮೃತ 1, ಅಮೃತ 2ರಲ್ಲಿ ಯಾರು ಬಿಡೋರು ಎಲ್ಲರೂ ಕೊಟ್ಟಿದ್ದೀವಿ. ನಾ ಅಧ್ಯಕ್ಷನಿರುವವರೆಗೆ 164 ಜನರಿಗೆ ನಾವು ಈಗಾಗಲೇ ಮಂಜೂರಾತಿ ಮಾಡಿಕೊಟ್ಟಿದ್ದೀವಿ. ಗೋಡೌನ್ಗಳನ್ನು ಕಟ್ಟಿದ್ದಾರೆ. ಇನ್ನು ಅದ್ರ ಮುಂದೆ ವರೆದು ಏನಾಗ್ಯದ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಂಡ್ಬಿಟ್ಟು ತಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆ ದಿಶೆಯಲ್ಲಿ ಆಯ್ತು ಅಂತ ಸರ್. ಸಹಕಾರ ಕ್ಷೇತ್ರ ಹೇಗಪ್ಪ ಅಂದ್ರೆ ಗೌರ್ಮೆಂಟ್ ಪ್ಯಾರಲಾಗಿ ನಿಲ್ಲುವಂಥದ್ದು ಮತ್ತು ಗೌರ್ಮೆಂಟ್ ನಡೆಸ್ಕೊಂಡು ಹೋಗುವಂಥ ಶಕ್ತಿ ಈ ಸಹಕಾರ ಸಂಘದಲ್ಲಿ ಇದ್ದಾವೆ, ಸಹಕಾರ ತತ್ವದಲ್ಲಿ ಇದ್ದಾವೆ. ಅದಕ್ಕೆ ಈ ಒಂದು ರೈತರಿಗೆ ಅನುಕೂಲ ಆದರೆ ಪಾಪ ಅವರಿಗೆ ತಾವು ಬೆಳೆದ ಬೆಳೆಗೆ ತಾವು ರೇಟ್ ಕಟ್ಕೊಂತ ಒಂದು ವ್ಯವಸ್ಥೆ ಬಂತಂದ್ರೆ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ತಾರೆ. ನೀವು ಸಾಲ ಕೊಟ್ಟು ಅವ್ರಿಗೆ ಏನಾಗ್ತದೆ, ಪ್ರತಿ ವರ್ಷ ಸಾಲ ಇರೋದು ಮತ್ತು ಮುಂದಿನ ವರ್ಷ ಮತ್ತೆ ಸಾಲ ಮಾಡೋದು, ಈ ಪರಿಸ್ಥಿತಿ ಪಾಪ ರೈತಂದಾಗ. ಆ ದಿಶೆಯಲ್ಲಿ ಒಂದಿಷ್ಟು ಇದನ್ನ ಹೆಜ್ಜೆಟ್ಟ ಯೋಗ್ಯ ಆಗಲಿಕ್ಕೆ ಈಗಾಗಲೇ 184 ಗೋಡೌನ್ಗೆ ಸಾಲಗಳನ್ನು ಕೊಟ್ಟಿದ್ದೀವಿ. ನನ್ನ ತಾಲೂಕಿನ ಹುಕ್ಕೇರಿ ತಾಲೂಕಿಗೆ ಉದಾಹರಣೆ ಹೇಳ್ಬೇಕಂದ್ರೆ 32 ಗೋಡೌನ್ಗಳಿಗೆ ಕೊಟ್ಟಿದ್ದೀವಿ, 8 ಆಫೀಸ್ ಕಟ್ಟಡಗಳಿಗೆ ಕೊಟ್ಟಿದ್ದೀವಿ. ಹೀಗಿರುವಾಗ ಹುಕ್ಕೇರಿ ತಾಲೂಕಿನಲ್ಲಿ ಸ್ಥಿರವಾಗಿದೆ. ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ಸ್ಥಿರವಾಗಿದೆ ಅಂತ ನನಗೆ ಅನಿಸ್ತದೆ. ಬಟ್ ಇನ್ನೂ ಆದರೆ ರೈತರಿಗೆ ಒಂದು ಏನು ತೊಂದರೆ ಆಗ್ತದೆ, ಬಂದ ತಕ್ಷಣ ಅನಿವಾರ್ಯವಾಗಿ ಮಾರುವಂಥ ಪರಿಸ್ಥಿತಿ ಬಡತನ ಪರಿಸ್ಥಿತಿ ಇರ್ತದೆ. ಅನಿವಾರ್ಯವಾಗಿ ಅಲ್ಲಿ ಇಲ್ಲಿ ಕೈಗಣ್ಣ ಕೊಡ್ಬೇಕಾಗ್ತದೆ, ಈ ಗೊಬ್ಬರ ಅಂಗಡಿಯವ್ರು ಕೊಡ್ಬೇಕಾಗ್ತದೆ, ಔಷಧ ಅಂಗಡಿಯವ್ರು ಕೊಡ್ಬೇಕಾಗ್ತದೆ, ದಿನನಿತ್ಯ ಖರ್ಚು ಕೊಡ್ಬೇಕಾಗ್ತದೆ. ಪ್ರತಿ ವರ್ಷಕ್ಕೊಮ್ಮೆ ಅರಿವಿ ತಂದಿರ್ತಾನೆ, ಅವ್ನು ಖರ್ಚು ಕೊಡ್ಬೇಕು, ಅರಿವಿ ಬಾಕಿ ಕೊಡ್ಬೇಕಾಗ್ತದೆ, ದವಾಖಾನೆ ಬಾಕಿ ಕೊಡ್ಬೇಕಾಗ್ತದೆ. ಅವನದೇ ಆಗಿರ್ತಕ್ಕಂಥ ಹೊರೆ ಸಾಕಷ್ಟು ಇರ್ತದೆ. ಆ ನಿಟ್ಟಿನಲ್ಲಿ ಅವನು ಇಟ್ಕೊಳ್ತಾನೋ ಇಲ್ಲೋ ಸೆಕೆಂಡ್ರಿ ಅದು. ಬಟ್ ನಾವು ಅವರು ಉಗ್ರಾಣ ಅನ್ನುವಂಥದ್ದೊಂದು ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡುವಂಥ ಪ್ರಯತ್ನ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು 184 ಗೋಡೌನ್ಗಳಿಗಾಗಿ ಸಾಲ ಮಂಜೂರಾತಿ ಮಾಡಿದೆ. 1% ಇಂಟ್ರೆಸ್ಟ್, 7 ವರ್ಷಕ್ಕಂತೂ ಈ ನಿಟ್ಟಿನಲ್ಲಿ ಮಾಡಿದ್ದೇವೆ. ಮತ್ತೆ ಯಾರು ಬಂದರೂ ಅವ್ರಿಗೆ ಮಾಡಿಕೊಡುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ಅಲ್ಲಿ ಸ್ವಲ್ಪ ಕೊನೆಯದಾಗೆ ಒಂದೇ ಪ್ರಶ್ನೆ, ಮತ್ತೊಂದು ಕೇಳೋದ್ರಿಗೆ ಏನಿಲ್ಲ. ಈಗ ಆಲ್ರೆಡಿ ಸತೀಶ್ ಅವರು ನಾನು ಬೇಲಿ ಹಾಕಿಲ್ಲ, ಯಾರಾದರೂ ಬರ್ಬೋದು ಅಂತ ಹೇಳಿದಾರೆ. ತಮ್ಮ ಕ್ಷೇತ್ರಕ್ಕೆ ಗೋಕಾಕ್ ಮತ್ತು ವಾರಬಾಯಿ ಕ್ಷೇತ್ರಕ್ಕೆ ನಾವು ಬೇಲಿ ಹಾಕಿಲ್ಲ, ಎಲ್ಲರೂ ಬರಲಿ ಅಂತ ಮಾತಾಡಿದ್ದಾರೆ. ಅವರ ಆಹ್ವಾನಕ್ಕೆ ತಮ್ಮ ಪ್ರತಿಕ್ರಿಯೆ ಸರ್? ಅಲ್ಲ, ಬರುವಂಥ ದಿನಮಾನಗಳು ಬಂದಲ್ಲಿ ನಿಶ್ಚಿತವಾಗಿ ಬರ್ತೀವಿ, ಅದಕ್ಕೆ ಪ್ರಶ್ನೆ ಇಲ್ಲ. ಆದಮೇಲೆ ಇಲ್ಲಿವರೆಗೆ ನಮ್ಮ ರಮೇಶ್ ಕತ್ತಿ ಅವರು
ತಮ್ಮ ಮನದಾಳದ ಮಾತುಗಳನ್ನು ಸ್ಪಷ್ಟವಾಗಿ ಮತ್ತು ರೈತರ ಕುರಿತಾಗಿ ತಮ್ಮ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ. ಅದೆಲ್ಲ ಅಭಿಪ್ರಾಯ ನಿಮಗೆ ಏನು ಅನಿಸ್ತದೆ? ಅವ್ರು ಹೇಳಿದಂಥ ಮಾತು ಏನು ಅನಿಸಿದವು? ಅದರಲ್ಲೂ ನಾನು ಖುಷಿ ಪಡುವಂಥ ವಿಷಯ ಏನಪ್ಪ ಅಂದ್ರೆ ರೈತರಿಗೆ ಗೋಡಾನುಗಳಿದ್ದಾವ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಬೆಳೆದ ಬೆಳೆಯನ್ನು ಉಳಿಸ್ಕೊಂಡು ರೇಟ್ ಬಂದಾಗ ಮಾರುವಂಥ ಒಂದು ವ್ಯವಸ್ಥೆ ಮಾರ್ಕೆಟ್ ಮಾಡುವಂಥದ್ದು ಸಹಿತ ನಾವು ಮುಂದಿನ ದಿನ ಮಾಡ್ತೀವಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ, ಹೇಳಿದ್ದಾರೆ. ಇದನ್ನೆಲ್ಲ ನೀವು ಗಮನಿಟ್ಟ ಜೊತೆಗೆ ಇನ್ನೊಂದು ಮಾತನ್ನು ಕೊನೆಯದಾಗಿ ಹೇಳುವಂಥದ್ದು, ಬೆಳಗಾವಿ ಜಿಲ್ಲೆಗೆ ಒಂದು ರೀತಿಯಿಂದ ಪ್ರಜಾಪ್ರಭುತ್ವದ ಅಲೆಯನ್ನು ಈ ಸಲ ನೀವು ತಂದು ಕೊಟ್ಟಿದ್ರಿ, ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ. ಇಲ್ಲ ಯಾವಾಗ ನೋಡ್ರಿ, ಯದಾ ಈ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅನ್ನುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಯಾವಾಗ ಧರ್ಮಕ್ಕೆ ತೊಂದರೆ ಬರ್ತದೆ, ಆ ಧರ್ಮವನ್ನು ಮೆಟ್ಟಿ ಯಾರು ನಿಲ್ತಿದ್ರೆ ಅಲ್ಲಿ ಕೃಷ್ಣ ರೂಪದ ಯಾರೋ ಒಬ್ರು ಹುಟ್ಟು ಬರ್ತಾರೆ ಅನ್ನೋಂಥ ಮಾತನ್ನು ಹಿಂದಿಂದ ನಾವು ಸಣ್ಣವರಿದ್ದಾಗ ಶಾಲೆಯಿದ್ದಾಗ ಕೇಳ್ಕೊತ ಬಂದಿದ್ದೀವಿ, ನಂಬಿದ್ದೀವಿ, ಅದು ನಂಬ್ಕೊಂಡಿದ್ದೀವಿ. ಮತ್ತು ಆ ಪ್ರಜಾತಂತ್ರದ ಕುತ್ತಿಗೆ ಮೇಲೆ ಕಾಲಿಡಕ್ಕೆ ಯಾರು ಇದ್ರೂ ಅವ್ರನ್ನ ಆ ಕಾಲು ತೆಗೆದು ಅವ್ರ ಕೈ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಭಾಳ ಸಂತೋಷ ಸರ್, ಬಂದ್ವಿ, ಭೇಟಿ ಆದ್ರಿ, ಮಾತಾಡ್ರಿ, ತುಂಬ ಧನ್ಯವಾದಗಳು. ಕಡಿಮೆ ನಮಗೇನು ಸಾಧ್ಯ ನಾವು ಮಾಡ್ತಾ ಇದ್ವಿ ನಮ್ಮ ಕೆಲಸ, ನೀವು ತಮ್ಮ ಕೆಲಸ ಮಾಡಿರಿ ಸರ್. ಅಲ್ಲ, ನಿಮ್ಮದು ಅಷ್ಟೇ. ಈ ಪ್ರಜಾತಂತ್ರ ವ್ಯವಸ್ಥೆ ಇವತ್ತು ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಇವತ್ತು ಅಂಬೇಡ್ಕರ್ ಅವರು, ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮೂರನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ನಾವು ಈ ಪತ್ರಿಕಾ ರಂಗವನ್ನು ಈ ಮೂರು ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗಗಳು ಏನಾದ್ರು ತಪ್ಪು ಮಾಡಿದ್ರೆ ಅದನ್ನು ಕಿವಿ ಹಿಂಡೋಂಥ ಕೆಲಸವನ್ನು ಇವತ್ತು ದಿವಸ ನೀವು ಪತ್ರಿಕಾ ರಂಗದವರು ಅಥವಾ ಪ್ರಿಂಟ್ ಮೀಡಿಯಾದವರು ಅಥವಾ ಈ TV ಮಾಧ್ಯಮದವರು ಅಥವಾ ಯೂಟ್ಯೂಬ್ ಏನೇನೋ ಬಂದಿದ್ದಾವೆ ಅದರ ಮುಖಾಂತರ ನೀವಾದರೂ ಮಾಡಿ, ಡಿಜಿಟಲ್ ಮೀಡಿಯಾ ಬಂದಿದೆ, ಅದರ ಮುಖಾಂತರ ನೀವು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಈ ಒಂದು ಹಂತದಲ್ಲಿ ಇವತ್ತು ದಿವಸ ಪ್ರಜ್ಞಾವಂತ ಮತದಾರ ಇವತ್ತು ಪ್ರಜ್ಞಾವಂತ ಮತದಾರರಿದ್ದಾರೆ. ಮತ್ತು ವಿಶೇಷವಾಗಿ ನನಗನಿಸಿದ ಮಟ್ಟಿಗೆ ಬರುವಂಥದ್ದು ಏನು ಮಾಡಿ ಅರಬಾಯಿ ಮತಕ್ಷೇತ್ರ ಇರ್ಬೋದು, ಗೋಕಾಕ್ ಮತಕ್ಷೇತ್ರ ಇರ್ಬೋದು, ಅಲ್ಲಿ ಇವತ್ತು ಯಮಕರ್ ಮತಕ್ಷೇತ್ರ ಇರ್ಬೋದು, ಅಲ್ಲಿ ಸ್ವಾಭಿಮಾನ ಜಾಗೃತ ಆಗಿದೆ. ಬರುವಂಥ ದಿನಮಾನಗಳು ನಿಶ್ಚಿತವಾಗಿ ಯಾರು ಬೇಲಿ ಹಾಕುವ ಪ್ರಶ್ನೆ ಇಲ್ಲ. ದೇಶಕ್ಕೆ ಮಾತ್ರ ಬೇಲಿ ಅದ, ರಾಜ್ಯಗಳಿಗೆ ಮತ್ತು ಕ್ಷೇತ್ರಗಳಿಗೆ, ತಾಲೂಕುಗಳಿಗೆ, ಜಿಲ್ಲೆಗಳಿಗೆ ಬೇಲಿ ಎಣಿಕೆ ಇಲ್ಲ. ಅವ್ರು ಹೇಳಿದ ಮಾತು ಸತ್ಯ. ಆ ನಿಟ್ಟಿನಲ್ಲಿ ನಾವು ಯಾರು ಬೇಕೋ ಅವ್ರು ಬರ್ತೀವಿ, ನಾವು ಯಾವ ಪಕ್ಷದ ನಮ್ಗೆ ಯಾರು ಬೇಕೋ ಅವ್ರು ಬರ್ತೀವಿ. ಅಲ್ಲಿ ಪ್ರಜಾತಂತ್ರ ಸ್ಥಾಪನೆ ಮಾಡುವಂಥ ಎಲ್ಲ ರೀತಿಯ ಸಮಗ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಹಾಕೊಳ್ಳೋದ್ರ ಮುಖಾಂತರ ಈಗೇನು ಪ್ರಜಾತಂತ್ರ ಯಾರಿಂದ ಕಗ್ಗೊಲಿಗೆ ಒಳಗಾಗ್ತದೆ ಅವರಿಂದ ಅಲ್ಲಿಂದ ಹೊರಗೆ ಕಳಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತೀವಿ. ಭಾಳ ಸಂತೋಷ ಸರ್, ಧನ್ಯವಾದಗಳು. ಆದ್ಮೇಲೆ ಇಲ್ಲಿವರೆಗೆ ತಾವು ನಮ್ಮ ರಮೇಶ್ ಕತ್ತಿಯವರ ಮಾತುಗಳನ್ನು ಕೇಳಿದ್ರಿ. ದಯವಿಟ್ಟು ತಾವು ಇದನ್ನು ಮತ್ತು ಕೇಳಿ ನಿಮಗನಿಸಿದ ಅಭಿಪ್ರಾಯ ಹೇಳ್ತಾ, ಇದು ನಿಮ್ಮ ಚಾನಲ್ ಸತ್ಯ ಹೇಳುವ ಪ್ರಯತ್ನ ಮಾಡ್ತಾ ಇರ್ತದೆ ಸದಾ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಿರಲಿ. ವಂದನೆಗಳು.